ಹಾಯ್ ಫ್ರೆಂಡ್ಸ್, ಗಗನ ಅಡುಗೆ ಮನೆಗೆ ಸ್ವಾಗತ. ಇವತ್ತು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಧಾರವಾಡ ಪೇಡನ ಮನೇಲಿ ಯಾವ ಥರ ಮಾಡಬೇಕನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನನಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಹಾಲಿನ ಪುಡಿ, 2 ಚಮಚ ತುಪ್ಪ, ಸಕ್ಕರೆ ಪುಡಿ ಮತ್ತು ಹಾಲು. ಪ್ಲೀಸ್ ಫ್ರೆಂಡ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ನಾನು ಇವಾಗ ಪ್ಯಾನನ್ನು ತೊಗೊಂಡು 2 ಚಮಚ ತುಪ್ಪನ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಲೋ ಫ್ಲೇಮಲ್ಲಿ ನಾವು ಉರಿನ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್. ಹಾಲಿನ ಪುಡಿ ಒತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಲಿನ ಪುಡಿನ ಉರಿಬೇಕಾಗುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಉರಿತಾನೆ ಇರಬೇಕು. ಸ್ವಲ್ಪ ಕೈ ನೋವು ಬರುತ್ತೆ, ತೊಂದರೆ ಇಲ್ಲ, ಯಾಕೆಂದರೆ ಮಕ್ಕಳು ತಿನ್ನೋದು ಇಂಪಾರ್ಟೆಂಟು, ಅವ್ರ ಖುಷಿ ಇಂಪಾರ್ಟೆಂಟು. ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ನೋಡಿ, ತುಂಬಾ ಗೋಲ್ಡನ್ ಕಲರ್ ಬರೋವರೆಗೂ ತಿರುವಿದ ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು ಹಾಕಿ ಫ್ರೆಂಡ್ಸ್. ನೋಡಿ, ನಾನು ಮತ್ತೆ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ, ತುಂಬ ತೆಳುವಾಗಿನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಆ ಥರ ನೋಡಿಕೊಂಡು ನೀವು ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಯಾವ ಥರ ಚೇಂಜ್ ಆಗಿದೆ. ಸಕ್ಕರೆ ಪುಡಿನ ಹಾಕ್ಕೋಬೇಕು ಫ್ರೆಂಡ್ಸ್. ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಇನ್ನೂ ಚೆನ್ನಾಗಿ ಬರ್ತಾಯಿದೆ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಫ್ರೆಂಡ್ಸ್. ಇದು ನೋಡೋಕೆ ಅಲ್ದೇರೇ ತುಂಬ ತಿನ್ನೋಕ್ಕೂ ತುಂಬಾ ಖುಷಿಯಾಗಿ ಮಕ್ಕಳು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ತಿರುತ್ತಾ ಇರಬೇಕು, ಆ ಕಲರು ಬಿಡೋವರೆಗೂ ತಿರುತ್ತಾನೆ ಇರಬೇಕು. ಎಲ್ಲ ಮಿಕ್ಸ್ ಆಗಬೇಕು, ಸಕ್ಕರೆ ಪುಡಿ ಮತ್ತು ಹಾಲಿನ ಪುಡಿ ತುಂಬಾ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ತಿರುತ್ತಾನೆ ಇರಬೇಕು. ಆಮೇಲೆ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ನೀವು ಉಂಡೆಗಳನ್ನು ಕಟ್ಕೊಂಡು ಸಕ್ಕರೆ ಪುಡಿಯಲ್ಲಿ ಹೊರಳಿಸ್ಬೇಕು ಫ್ರೆಂಡ್ಸ್. ಸಕ್ಕರೆ ಪುಡಿ ಹೊಳಿಸಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ಧಾರವಾಡ ಪೇಡ ರೆಡಿ ಆಗುತ್ತೆ. ತುಂಬಾ ಖುಷಿಯಾಗಿ ನಿಮ್ಮ ಮಕ್ಕಳು ತಿಂತಾರೆ, ನೀವು ತಿನ್ನಿ, ಪದೇ ಪದೇ ಮಾಡ್ಕೊಂಡು ತಿನ್ನಿ. ನೀವು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.